ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಈಗ ಬೆಳಗ್ಗೆ ಟಿಫನ್ಗೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು. ಯಾಕೆ ಅಂದರೆ ಕುರಿ ತಲೆ ಕಾಲು ತಂದಿದ್ದಾರೆ, ಅದು ಲೇಟ್ ಆಗುತ್ತಲ್ವ ಕ್ಲೀನಿಂಗ್ ಮಾಡೋದು, ನಾವೇ ಕ್ಲೀನ್ ಮಾಡೋದು. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಈಗ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಟಿಫನ್ಗೆ ತಿಂದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಲ್ವಾ, ಹಾಗಾಗಿ ನಾವು ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಈ ಚಿಕನ್ ಬಿರಿಯಾನಿ ಅಷ್ಟರಲ್ಲಿ ನಾನು ಅದೇ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ದಾರಲ್ಲ ತಲೆ ಕಾಲು, ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡಿದ್ರೋ ಏನು ಅಂತ ನೋಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಇದನ್ನು ವಿಸಿಲ್ ಬರುತ್ತೆ. ಫ್ರೆಂಡ್ಸ್, ಬಿರಿಯಾನಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿರಿ, ಚೆನ್ನಾಗಿ ಬಂದಿದೆ. ಇವತ್ತು ಬಿರಿಯಾನಿ ನಮ್ಮ ಮಾರ್ನಿಂಗ್ಗೆ ಟಿಫನ್ಗೆ ಇದೆ. ಇವತ್ತು ಬಿರಿಯಾನಿ ಮಾಡಿದ್ದೀನಿ. ಚೆನ್ನಾಗಿದೆ ನೋಡೋಕ್ಕೆ, ಇನ್ನು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾವಿನ್ನು ಬಿರಿಯಾನಿ ಆಗಿತ್ತಲ್ಲ, ನಾವೆಲ್ಲ ಕುತ್ಕೊಂಡು ತಿಂತಾಯಿದ್ದೀವಿ. ಅಮ್ಮನಿಗೆ ಮೆಡಿಸಿನ್ ಎಲ್ಲ ತಗೊಂಡಿದ್ರಲ್ಲ, ಹಸಿವಾಗುತ್ತೆ ಅಂದ್ಬಿಟ್ಟು ಅವ್ರಿಗೂ, ನನ್ನ ಮಗನಿಗೆ, ನಮ್ಮ ಹಸ್ಬೆಂಡ್ಗೆ ಇಟ್ಟೆ. ಮತ್ತು ಅವ್ರಿಗೆಲ್ಲ ಇಟ್ಟಿದ್ದಾದಮೇಲೆ ನಾನು ಹಿಡ್ಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಬಿರಿಯಾನಿ ಟೇಸ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಗಾರ್ಡನ್ ಎಷ್ಟು ಚೆನ್ನಾಗಿದೆಯೋ, ಚಿಕ್ಕದಾಗಿದೆ. ನಮ್ಮಮ್ಮ ಹೂವು ಬಿಡಿಸ್ಕೊತಾ ಇದ್ದಾರೆ, ಕನಕಾಂಬರ ಹೂವು. ನಮ್ಮ ರೋಜಾ ಗಿಡ ತೋರಿಸ್ತೀನಿ ರೀ, ನೋಡಿರಿ ಎಷ್ಟು ಹೂವು ಇದೆ. ನಮ್ಮ ಕರಿಬೇವು ಗಿಡ ಈ ನಡುವೆ ಚೆನ್ನಾಗಾಗ್ತಾಯಿದೆ. ಇದೆಲ್ಲ ಮೆಣಸಿನ್ಕಾಯಿ ಗಿಡಗಳು. ಆಗಲೇ ನೋಡ್ರಿ ಕಾಯಿಗಳು ಬಂದಿದ್ದಾವೆ, ಮೆಣಸಿನ್ಕಾಯಿ. ಇದು ಪುದೀನ ಸೊಪ್ಪು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಡೈಲಿ ನೀರಿಡ್ತೀನಲ್ಲ, ತುಂಬ ಫ್ರೆಶ್ ಆಗಿದ್ದಾವೆ. ಸಾರಿ, ಹೂವು ತಿಳ್ಕೊತಾ ಇದ್ದೀನಿ. ಕನಕಾಂಬರ ಹೂವು. ಅಮ್ಮ ಎಲ್ಲಿಗೆ ಹೋಗ್ತಾ ಇರೋದು? ನಾವು ಶಾಪಿಂಗ್ ಹೋಗ್ಬೇಕಲ್ಲ. ನಾನು ನಾಳೆ ಊರಿಗೆ ಹೋಗ್ತೀನಲ್ಲ, ಅದಕ್ಕೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹಳೆಯ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಸರಿ, ಸರಿ. ಮತ್ತೆ ನಾವೆಲ್ಲರೂ ಹೋಗಿ ಚೆನ್ನಾಗಿ ಸುತ್ತಾಡ್ಕೊಂಡು ಬರೋಣ. ಆಯಿತು, ಸರಿ. ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ತಿನ್ಕೊಂಡು ಸಂಜೆ ಮನೆ ಬಿಟ್ವಿ. ಯಾಕಂದರೆ ತುಂಬ ಬಿಸಿಲಿರುತ್ತೆ ಅಲ್ಲ, ಸ್ವಲ್ಪ ಸಂಜೆ ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಬಿಸಿಲಿಗೆ ಓಡಾಡೋಕ್ಕಾಗಲ್ಲ. ಅದು ಬೇರೆ ಅಮ್ಮನಿಗೆ ಜ್ವರ ಇತ್ತಲ್ವ, ಇನ್ನು ಅಮ್ಮ ಇನ್ನು ಬಿಸಿಲಲ್ಲಿ ಓಡಾಡಿಬಿಟ್ರೆ ಇನ್ನೂ ಜ್ವರ ಬರುತ್ತೇನೋ ಅಂದ್ಬಿಟ್ಟು ನಾವು ಸಂಜೆ ಬಿಟ್ವಿ. ನಾನು, ನಮ್ಮ ಮಗ, ನಮ್ಮ ಹಸ್ಬೆಂಡು, ನಮ್ಮಮ್ಮ 4 ಜನನೂ ಹೋಗ್ತಾಯಿದ್ದೀವಿ ಶಾಪಿಂಗ್ಗೆ ಅಂತ. ನಾವು ಸ್ಟಾರ್ಟಿಂಗಲ್ಲಿ ಬರೀ ಡಿಮಾರ್ಟ್ ಅಷ್ಟೇ ಅಂದ್ಕೊಂಡಿದ್ದು, ಮತ್ತು MMRಟ್ಗೂ ಹೋಗಿದ್ವಿ. ನೋಡಿ, ಇಲ್ಲಿ ಕರ್ಗ ಇತ್ತಲ್ವ, ಸಾಟರ್ಡೆ ಕರ್ಗ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕ್ಲಾತ್ ಎಲ್ಲ ಕಟ್ಟಿದ್ದಾರೆ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಅಲ್ವಾ. ನನಗೆ ಆ ಥರ ನೋಡ್ತಾ ಇದ್ದರೆ ನೋಡಬೇಕು ಅನಿಸುತ್ತೆ. ಏನು ದಾರಿ ಉದ್ದಕ್ಕೂ ಇದೇ ಥರನೇ ಕಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಇದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತೂ. ನಂಗೆ ತುಂಬ ಇಷ್ಟ ಆಯಿತು. ನೋಡೋಕ್ಕೆ 2 ಕಣ್ಣು ಸಾಲಲಿಲ್ಲ. ನೋಡಿರಿ, ಈಗ MMRಟ್ಗೆ ಬಂದಿದ್ದೀವಿ. ಅಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಮತ್ತು ನಾವು ಯಾಕೆ ರಿಸ್ಕಲ್ಲಿ ಇರೋದು ಅಂದ್ಬಿಟ್ಟು ನಾನು ಅಷ್ಟೇ ತಗೊಂಡಿದ್ದು. ಮತ್ತು ಡಿಮಾರ್ಟ್ಗೆ ಹೋದ್ವಿ, ಅಲ್ಲೂ ಅಷ್ಟೇ ಅಲೋ ಇಲ್ಲ. ಕ್ಯಾಮ್ರಾ ಮತ್ತು ಫೋಟೋಸ್ ಏನೂ ಅಲೋ ಇಲ್ಲ. ಅಲ್ಲೂ ಏನು ಕ್ಯಾಮ್ರಾ ಏನೂ ತಗೊಂಡಿಲ್ಲ, ವೀಡಿಯೋಸು ಫೋಟೋಸ್ ಏನೂ ತಗೊಂಡಿಲ್ಲ. ಮತ್ತು ಈ ಶಾಪಿಂಗ್ದೆಲ್ಲನೂ ಇನ್ನೊಂದು ಬ್ಲಾಗ್ ಬರುತ್ತೆ, ಇದು ಯಾಕಂದರೆ ಜಾಸ್ತಿ ಬ್ಲಾಗ್ ಆಗುತ್ತೆ ಅಂದ್ಬಿಟ್ಟು ನಾನು ಅದು ಸಪ್ರೇಟಾಗಿ ಬ್ಲಾಗ್ ಮಾಡಿದ್ದೀನಿ. ಅದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ. ಇದು ಇಷ್ಟು ಬರುತ್ತೆ. ಇದು 6 ಮಿನಿಟ್ ಅಷ್ಟೇ ಬರೋದು. ನೆಕ್ಸ್ಟು ಅದು 7 ಮಿನಿಟ್ ಬ್ಲಾಗ್ ಬರುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಇನ್ನು ಮನೆಗೆ ಬಂದುಬಿಟ್ಟು ರೈಸ್ಗಿಡಬೇಕು ಮತ್ತು ಮುದ್ದೆಗಿಡಬೇಕು. ನಾನು ಡೈರೆಕ್ಟಾಗಿ ಮಾತಾಡ್ತಾಯಿದ್ದೆ, TV ಹಾಕಿದ್ರು, ಆ ಸೌಂಡ್ ಅದು ಇದು ಎಲ್ಲ ಬರುತ್ತೆ ಅಲ್ವಾ, ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟೆ. ನಾನು ಮಾತಾಡಿರೋದು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಮುದ್ದೆಗೂ ಮತ್ತು ರೈಸ್ಗೆಲ್ಲ ಇಟ್ಬಿಟ್ಟೆ.
ಮತ್ತು ಎಲ್ಲ ರೆಡಿ ಆಯಿತು. ಮತ್ತೆ ಹೋಗಿಬಿಟ್ಟು ನಾವೆಲ್ಲ ಕೂತ್ಕೊಂಡು ತಿಂತಾಯಿದ್ದೀವಿ. ರಾತ್ರಿಗೆ ಕುರಿ ತಲೆ ಕಾಲು ಸಾಂಬಾರು ತುಂಬ ಚೆನ್ನಾಗಿತ್ತು. ಸಾಂಬಾರು ಮಾತ್ರ ಮುದ್ದೆ ಸೌತೆಕಾಯಿ ಅದ್ರ ಜೊತೆಗೆ ಸ್ವಲ್ಪ ರೈಸು. ನಾವೆಲ್ಲನೂ ಅಂದರೆ ನಾವು ಯಾವಾಗ ತಂದ್ರೂ ನಾವೇ ಕ್ಲೀನ್ ಮಾಡಿ ತಿಂತೀವಿ ಅಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮಗೆ ನಾವೇ ಕ್ಲೀನ್ ಮಾಡಿದ್ರೇ ಇಷ್ಟ. ಅವ್ರು ಮಾಡಿಕೊಟ್ರೆ ನಾವು ಹಾಗೆಲ್ಲ ತಿನ್ನೋದಿಲ್ಲ. ನಮ್ಮ ಹಸ್ಬೆಂಡು 2 ಅವರ್ಸು 3 ಅವರ್ಸ್ ಕೂತ್ಕೊಂಡು ಕ್ಲೀನ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವರು ಕ್ಲೀನ್ ಮಾಡೋದು. ಹಾಗಾಗಿ ನಾವೆಲ್ಲ ಕ್ಲೀನ್ ಮಾಡಿಕೊಂಡು ನಾವೇ ತಿನ್ನೋದು. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ಕುರಿ ತಲೆ ಕಾಲು ಸಾಂಬಾರು ಅಂದರೆ, ನಮಗೂ ಅಷ್ಟೇ ತುಂಬ ಇಷ್ಟ. ಅದಕ್ಕೆ ನಾವೆಲ್ಲನೂ ಕೂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ದೀವಿ. ಈ ವ್ಲಾಗ್ ನನಗೆ ತುಂಬ ಇಷ್ಟ ಆಯಿತು ಆವತ್ತಿನ ದಿನ ಅಂತೂ. ಓಕೆನಾ? ನಮ್ದು ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ನಾವು ಊಟ ಮಾಡಿದ್ದಾಯಿತು, ಮತ್ತು ಎಲ್ಲ ಕೆಲಸ ಮಾಡಿದ್ವು. ಇನ್ನು ನಾವು ಇಲ್ಲಿ ಮಲ್ಗೋ ಟೈಮ್ ಆಯಿತು, 10:30 ಆಯಿತು. ಇನ್ನು ಮಲ್ಗೋಣ ಅಂತ ಬೆಳಗ್ಗೆ ಊರಿಗೆ ಹೋಗ್ಬೇಕು. ನಮ್ಮ ಅಳಿಯ ನಮ್ಮನ್ನು ಕರ್ಕೊಂಡೋಗಿ ಊರಲ್ಲಿ ಬಿಟ್ಬಿಟ್ಟು ಬರ್ತಾನೆ. ಅದಕ್ಕೆ ಬೇಗ ಮಲ್ಕೋಬೇಕು ಅಂತಿದ್ದೀವಿ. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಮುಂದೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್. ಬಾಯ್. ಬಾಯ್ ಫ್ರೆಂಡ್ಸ್. ಗುಡ್ ನೈಟ್. ಬಾಯ್. ಪಾಪ್ಕಾರ್ನ್ ತಿನ್ನೋಣ. ಬಾಯ್. ಬಾಯ್ ಫ್ರೆಂಡ್ಸ್.